ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಸ್ಯಾರಿ ಟ್ರ್ಯಾಪಿಂಗ್ ಇನ್ನೊಂದು ಥರ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಹಾಗೆ ಮಾಡಿದರೆ ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಪೂಜೆ ಅಥವಾ ಸ್ಯಾರಿ ಟ್ರ್ಯಾಪಿಂಗ್ ಮಾಡ್ತಾ ಇರೋರು ತುಂಬ ಈಸಿಯಾಗಿ ಯಾರದೇ ಹೆಲ್ಪಿಂದ ಸಹ ಮಾಡ್ಬೋದು. ಅಂದಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಆಲ್ಮೋಸ್ಟ್ ಎಲ್ಲ ಕಡೆನೂ ಹೇಳಿದಾಗೆ ನೀವು ಫಸ್ಟ್ ಟೈಮ್ ಏನಾದರೂ ಸೀರೆ ಡ್ರಾಪ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಆದಷ್ಟು ಸ್ವಲ್ಪ ದಪ್ಪವಾಗಿರೋ ಹಾಗೆ ಕಾಟನ್ ಸ್ಯಾರಿನ ಸಜೆಷನ್ ಮಾಡ್ತೀನಿ ನಾನು. ಇಲ್ಲಾದರೆ ಅರೌಂಡ್ ತುಂಬ ಕಾಸ್ಟ್ಲಿ ಕಾಂಚೀವರಂ ಸೀರೆ ಆ ಥರ ಸೀರೆ ಎಲ್ಲ ತೊಗೊಳೋದಾದರೆ ತುಂಬ ದಪ್ಪವಾಗಿ ಮಂದವಾಗಿ ಬರುತ್ತೆ ಸೀರೆ. ಇಲ್ಲ ಕಮ್ಮಿ ರೇಟಿಂದ ಏನಾದರೂ ಸೀರೆ ತೊಗೊಳ್ತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವು ಗೋ ಫಾರ್ ಕಾಟನ್ ಸ್ಯಾರಿಗೆ ಹೋಗ್ಬಿಡಿ, ಚೆನ್ನಾಗಾಗುತ್ತೆ. ನಾನಿಲ್ಲಿ ತೊಗೊಂಡಿರುವಂಥದ್ದು ಕಾಟನ್ ಸ್ಯಾರಿನೇ, ಸೆಮಿ ಕಾಟನ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಇದು. ನನಗೆ ಈ ಸಲ ಸಿಗಂದೂರು ಹೋದಾಗ ಅಲ್ಲಿ ಮಡ್ಲಕ್ಕಿ ಕೊಟ್ಟಾಗ ಕೊಟ್ಟಿರುವಂಥ ಸೀರೆ. ಅದನ್ನೇ ಉಡಿಸಿ ತೋರಿಸ್ತಾ ಇದ್ದೀನಿ. ಇವನ್ ನಾನಿಲ್ಲಿ ನೀವೆಲ್ಲ ಸೀರೆ ಉಡಿಸ್ಬೇಕಾದ್ರೆ ಆ ಬ್ಲೌಸ್ ಪೀಸ್ ಎಲ್ಲ ಕಟ್ ಮಾಡಿಕೊಂಡು, ಇದು ಬೇರೆ ಮೆಥಡ್ ಇದೆ. ನಾನಿಲ್ಲಿ ಕೈ ಕಾಲು ಏನು ಫಿಕ್ಸ್ ಮಾಡಿದೆ ಆರಾಮ್ಸೆ ಒಂದು ಸಿಂಪಲ್ಲಾಗಿ ಹೇಗೆ ಸ್ಯಾರಿ ಡ್ರಾಪ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಇಡೀ ಸೀರೆನ ಈ ಥರ ನಾನು ಎಲ್ಲಿ ನೆರಿಗೆ ಮಾಡ್ತಾ ಇದ್ದೀನಲ್ಲ, ನೆರಿಗೆಯಿಂದ ಈ ಥರ ಮುಕ್ಕಾಲು ಭಾಗ ಈ ಥರ ಪ್ಲೇಟೆಡ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದೇ ಲೆವೆಲಿಗೆ. ನಾನು ಕಾಟನ್ ಸ್ಯಾರಿ ನೀವು ನೀಟಾಗಿ ಐರನ್ ಮಾಡಿಕೊಂಡ್ರೆ ಈ ಥರ ಫೋಲ್ಡ್ ಮಾಡೋದು ತುಂಬ ಈಸಿ ಆಗುತ್ತೆ. ಆಮೇಲೆ ಒಂದು ಸಲ ಅದ್ರ ಮೇಲೆ ಐರನ್ ಹಾಕ್ಬಿಟ್ರೆ ಆಯಿತು, ನೀವು ಏನೇ ಮಾಡಿದರೂ ಅದು ಅಲ್ಲಾಡಲ್ಲ. ಹಾಗಾಗಿ ನಾನು ಕಾಟನ್ ಸ್ಯಾರಿ ಸಜೆಷನ್ ಮಾಡೋದು. ಮತ್ತು ಲುಕ್ಕು ಸಹ ಚೆನ್ನಾಗಿರುತ್ತೆ. ನೀವು ಚೆನ್ನಾಗೆ ಕಲರ್ಸ್ ಕಾಂಬಿನೇಷನಲ್ಲಿ ತೊಗೊಬಿಟ್ರೆ ಈ ಸೀರೆಯಲ್ಲಿ ಆಚೆ ಈಚೆ ಒಂದು ಕಲರು ಮಧ್ಯೆ ಒಂದು ಕಲರ್ ಬರುತ್ತೆ. ಆ ಥರ ಉಡಿಸ್ತಾ ಇರೋದು ನಾನು. ತುಂಬ ಚೆನ್ನಾಗಿ ಪ್ಲೇಟೆಡ್ ಬರುತ್ತೆ, ನಿಮಗೆ ಕಷ್ಟವೂ ಆಗಲ್ಲ. ಹಾಗೆ ಮಧ್ಯ ಆದಮೇಲೆ ಸೆರ್ಗನ್ನ ಈ ಥರ ಪ್ಲೇಟ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನಾನು ಕೈಯಲ್ಲೇ ಐರನ್ ಮಾಡ್ತಾ ಅಲ್ಲೇ ಅಡ್ಜಸ್ಟ್ ಮಾಡ್ತಾ ಸ್ಯಾರಿ ಮಾಡ್ತಾಯಿದ್ದೀನಿ. ನೀವು ಪೂಜೆ ಟೈಮಲ್ಲಿ ಇದನ್ನು ಐರನ್ ಮಾಡ್ಕೊಂಡು ಉಡಿಸ್ಕೊಳ್ಳಿ, ಇನ್ನೂ ಚೆನ್ನಾಗಾಗತ್ತೆ. ನಾನು ಜಸ್ಟ್ ನಿಮಗೆ ತೋರಿಸ್ಲಿಕ್ಕೆ, ಜಸ್ಟ್ ಹಿಂಟ್ ಕೊಡಲಿಕ್ಕೆ ಸ್ಯಾರಿ ಟ್ರ್ಯಾಪಿಂಗ್ ತೋರಿಸ್ತಾ ಇದ್ದೀನಿ. ಅಂದಹಾಗೆ ಒಂದು ವಿಡಿಯೋ ಹೇಳ್ತೀನಿ. ಇಲ್ಲಿ ಸ್ವಲ್ಪ ಕತ್ಲೆ ಇದೆ, ಕರೆಂಟ್ ಇರಲಿಲ್ಲ, ಹೊರಗಡೆ ಸಹ ತುಂಬ ಸೌಂಡ್ ಇತ್ತು. ಈಗೇನೋ ಆಷಾಢ ನಡೀತಾ ಇದೆ, ಎಲ್ಲ ಕಡೆ ಚಾಮುಂಡಿ ಅಮ್ಮನ ಕೂರಿಸಿರ್ತಾರಲ್ಲ ಆ ಮೈಕೆಲ್ಲ ಇರುತ್ತೆ, ಹಾಗಾಗಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಬಾಗ್ಲು ಹಾಕ್ಕೊಂಡು ಮಾಡ್ತಾಯಿದ್ದೆ. ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೆನಲ್ಲ ಸೀರೆನ, ಪ್ಲೇಟೆಡ್ಸ್ ಮಾಡ್ಕೊಂಡಿದ್ದೆನಲ್ಲ ಈ ನಡುವು ಭಾಗಕ್ಕೆ ಮಾಡಿಕೊಂಡು ಒಂದು ಅಗಲವಾದ ಪಾತ್ರೆ, ನಾನು ಕುಕ್ಕರ್ ಇಟ್ಟಿದ್ದೀನಿ. ಈ ಕುಕ್ಕರಲ್ಲಿ ಅಥವಾ ನೀವು ಈ ಥರ ಅಗಲವಾದ ಬಾಯಿ ಪಾತ್ರೆ ಇರುತ್ತಲ್ಲ ಈ ಥರ ಇಟ್ಕೊಂಡ್ಬಿಟ್ಟು, ಇಲ್ಲೊಂದು ಮಿಸ್ಟೇಕ್ ಮಾಡಿದ್ದೀನಿ. ನನ್ನ ಮಿಸ್ಟೇಕ್ ಸಮೇತ ನೀವು ನಾನು ತೋರಿಸ್ತೀನಿ. ಯಾಕಂದರೆ ಇಲ್ಲಿ ತಟ್ಟೆ ಇಡ್ಲಿಕ್ಕೆ ಹೋಗಬೇಡಿ, ತಟ್ಟೆ ಇಟ್ಟರೆ ಪ್ರಾಬ್ಲಮ್ ಆಗುತ್ತೆ. ನೀವು ಕುಕ್ಕರ್ ಅಥವಾ ತಳಭಾಗದಲ್ಲೇ ತಟ್ಟೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಅಗಲವಾದ ಪಾತ್ರೆ ಇಟ್ಟು ಕಳಸೈಡಿ, ಇನ್ನೂ ನೀಟಾಗಿ ಪ್ಲೇಟೆಡ್ಸ್ ಬರುತ್ತೆ. ನಾನು ನೆಕ್ಸ್ಟು ಆ ಪ್ಲೇಟ್ ತೆಗ್ದಿದ್ದೀನಿ, ಇನ್ನೂ ನೀಟಾಗಿ ಕಾಣುತ್ತೆ. ನೋಡ್ತಾ ಇರ್ಬೋದು ಕೆಳಗಡೆನೂ ಅಷ್ಟೇ ಪ್ಲೇಟೆಡ್ಸ್ ಎಷ್ಟು ಚೆನ್ನಾಗಿ ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ಒಂದು ಕಡೆಯಿಂದ ಮಾಡ್ಕೋಬೇಕಾಗತ್ತೆ. ಹಾಗೆ ಸೆರಗು ಈಗಲೇ ನೋಡ್ಕೋಬೇಕಾಗತ್ತೆ. ಯಾವ ಥರ ಹಾಕಬೇಕು ಆಗುತ್ತೆ ಅಂತ. ಈಗ ಮೇಲ್ಗಡೆದೆಲ್ಲ ರೆಡಿ ಮಾಡ್ಕೊಂಡಾಯಿತು. ಉಳಿದಿದ್ದ ಅಂಶನೆಲ್ಲ ಕೆಳಗಡೆ ಅಂಶ ಇರೋದನ್ನೆಲ್ಲ ಹಿಂಭಾಗಕ್ಕೆ ತಗೋಬಿಟ್ಟು ಇಲ್ಲಿ ಫಸ್ಟು ಪ್ಲೇಟೆಡ್ನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಕೆಲವೊಬ್ಬರು ತುಂಬ ಗುಂಡ್ಪಿನ್ ಹಾಕ್ತಾರೆ ಅಗಾಲವಾಗಿ ಬರಲಿ ಅಂತ. ನಾನು ಹೇಳ್ದಂಗೆ ನೀವು ಕಾಟನ್ ಸ್ಯಾರಿ ಏನಾದ್ರು ತೊಗೋಬಿಟ್ರು ಅಂದರೆ ನೀವು ಅದನ್ನು ಐರನ್ ಮಾಡಿಕೊಂಡು ನೀವು ನೀಟಾಗಿ ಮಾಡ್ಕೊಳ್ತೀನಿ ಅಂದರೆ ಯಾವ ಗುಂಡ್ಪಿನೂ ಬೇಡ. ನಾನಿಲ್ಲಿ ನೀವು ನೋಡಿದಾಗೆ ಒಂದೇ ಒಂದು ಪಿನ್ ಸೀರೆಗೆ ಹಾಕ್ತೀನಿ ಬಿಟ್ಟರೆ ಮತ್ತು ಪಿನ್ನೇ ಹಾಕಲ್ಲ ನಾನು. ಸೀರೆನೂ ಹಾಳಾಗುತ್ತೆ, ಅದಷ್ಟು ಲುಕ್ಕು ಕಾಣಲ್ಲ ಪ್ರತಿ ಕಡೆನೂ ಪಿನ್ ಹಾಕೋದ್ರಿಂದ. ಈಗ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಪ್ಲೇಟೆಡ್ಸ್ ಮಾಡ್ತಾ ಇದ್ದೀನಿ ಅಂತ. ಈ ಥರ ಪ್ಲೇಟೆಡ್ ಮಾಡೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಸೀರೆ ಕುತ್ಕೊಳ್ಳುತ್ತೆ. ತೊಂದರೆನೇ ಇಲ್ಲ. ನೀವು ಯಾವ ಥರ ಕೇಳಿದ್ರು ಆ ಥರ ಕೇಳುತ್ತೆ. ಯಾಕಂದರೆ ಕಾಟನ್ ಸ್ಯಾರಿನೇ ಆ ಥರ. ಪ್ಲೇಟೆಡ್ ಮಾಡಿ ಸ್ವಲ್ಪ ಅಗಲವಾಗಿ ಈ ಥರ ಇಟ್ಬಿಟ್ಟು, ನಿಮ್ಮ ಹತ್ರ ಹೇರ್ ಸ್ಟ್ರೈಟ್ನಿಂಗ್ ಅಥವಾ ಸ್ಯಾರಿ ಐರನಿಂಗ್ ಏನಾದರೂ ಇತ್ತು ಅಂದರೆ ಅದನ್ನು ಐರನ್ ಮಾಡೋದ್ರಿಂದ ಇನ್ನೂ ಚೆನ್ನಾಗೇ ಕೂರುತ್ತೆ. ಹಾಗೆ ನಾನು ಹೇಳಿದಾಗೆ ಮಿಡ್ಲಲ್ಲಿ ನೋಡಿ ಒಂದು ಕಲರ್, ಅದು ಬ್ಲೌಸ್ ಪೀಸ್ ಪಾರ್ಟ್ ಬರುತ್ತಲ್ವ. ಇಲ್ಲ ನೀವು ಬ್ಲೌಸ್ ಪೀಸ್ ತೆಗ್ದಿದ್ದೀನಿ ಅಂತ ಹೇಳಿದ್ರೆ ಸೆರ್ಗಿನ ಭಾಗ ಆ ಥರ ಚೆನ್ನಾಗಿ ಕಾಣುತ್ತೆ. ಮಿಡ್ಲಲ್ಲಿ ಒಂದು ಕಲರು, ಆಚೆ ಈಚೆ ಒಂದು ಕಲರು, ತುಂಬ ಚೆನ್ನಾಗಿ ಅಗಲವಾಗಿ ಬರ್ತದೆ. ನಾನಿಲ್ಲಿ ಕೈಕಾಲು ಏನು ಫಿಕ್ಸ್ ಮಾಡಿದೆ ಹಾಗೆ ಸೀರೆ ಉಡಿಸುವಂಥದ್ದು, ತುಂಬ ಸಿಂಪಲ್ಲಾಗಿ ಸೀರೆ ಉಡಿಸುವಂಥದ್ದು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಪೂರ್ತಿಯಾಗಿ ಅಗಲವಾಗಿ ಹರಡಿದ್ದೀನಿ. ಅಲ್ಲಿ ಬೇಕಿದ್ರೆ ನೀವು ಗುಂಡ್ಪಿನ್ ಹಾಕ್ಕೊಳ್ಳಿ, ನಾನು ಗುಂಡ್ಪಿನ್ ಯೂಸ್ ಮಾಡ್ತಾ ಇಲ್ಲ. ಪರ್ಪೋಸ್ ಸ್ಯಾರಿ ಹಾಳಾಗುತ್ತೆ ಒಂದು,
ಹೀಗೆ ಜಾಸ್ತಿ ಗುಂಪಿನ ಹಾಕ್ಬಾರ್ದು. ನನ್ನ ಪ್ರಕಾರ ಜಾಸ್ತಿ ಹಿಂಸೆ ಮಾಡಿ ಅಮ್ಮನವ್ರನ್ನ ಕೂರಿಸ್ಬಾರ್ದು ಅಂತ ನನ್ನ ಪ್ರಕಾರ ನಾನು ಅಂದ್ಕೊಂಡಿರೋದು. ಸೊ ನಾವು ಅಷ್ಟೇ, ಈಗ ಸುಮಾರು ಪಿನ್ ಹಾಕಿದರೆ ನಮಗೆ ಎಷ್ಟು ಹಿಂಸೆ ಆಗುತ್ತೆ, ಹಾಗೆ ಅಮ್ಮನವ್ರನ್ನ ಕೂರಿಸ್ಬೇಕಾದ್ರೂ ಅಷ್ಟೇ ಆ ಥರ ಹಿಂಸೆ ಮಾಡಿ ಕೂರಿಸ್ಬಾರ್ದು. ತುಂಬ ಖುಷೀಲಿ ಕೂರಿಸ್ಬೇಕು ಅಂತ. ನೋಡ್ತಾ ಇರ್ಬೋದು, ನಾನು ತಟ್ಟೆಯಲ್ಲಿ ಇಟ್ಟಿರೋದ್ರಿಂದ ಅದು ಪ್ರಾಬ್ಲಮ್ ಹೊಡಿತಾ ಇದೆ ನನಗೆ. ಕೊನೆಗೆ ನಾನು ತಟ್ಟೆ ತೆಗೆದುಬಿಟ್ಟು ಪ್ಲೇಟೆಡ್ ಮಾಡ್ತೀನಿ. ಹಾಗೆ ಮುಂದ್ಗಡೆ ಭಾಗನೂ ಅಷ್ಟೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವ ಭಾಗನ ಯಾವ ಥರ ಬೇಕಾದರೂ ಹಾಕೋಬೋದು ನೀವು. ನಾನು 2 ಮಡಿಕೆ ಮಾಡಿ ಅಲ್ಲೊಂದು ಪಿನ್ ಹಾಕ್ತಾಯಿದ್ದೀನಿ ಅಷ್ಟೇ, ಯಾಕಂದರೆ ಕಳಸ ಕಾಣಬಾರ್ದು ಅಂತೇಳಿ. ಇದು ನೀವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತುಂಬ ಹೂವು ಹಾಕಿ ಅಥವಾ ಜ್ಯುವೆಲರ್ಸ್ ಹಾಕಿ ಎಲ್ಲ ಅಲಂಕಾರ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಆರ್ಟಿಫಿಷಿಯಲ್ ಹೂವನ್ನ ಯೂಸ್ ಮಾಡಿದ್ದೀನಿ, ಯಾಕಂದರೆ ಪ್ರತಿ ಸಲವೂ ವೀಡಿಯೋ ಮಾಡುವಾಗ ತುಂಬ ಹೂ ತರಲಿಕ್ಕೆ ಕಷ್ಟ ಆಗುತ್ತೆ. ಈಗಿನ ಹೂಗಿನ ರೇಟ್ ನೋಡಿದ್ರೆ ನೀವು ಸ್ವಲ್ಪ ಹಿಂಟ್ ನೋಡ್ಕೊಬಿಟ್ರೆ ಸೊ ತುಂಬ ಈಸಿಯಾಗಿ, ನಾನಿದು 20 ನಿಮಿಷದಲ್ಲಿ ಸೀರೆ ಉಡಿಸಿರುವಂಥದ್ದು. ನೀವು ರಾತ್ರಿಯೇ ಸೀರೆ ಎಲ್ಲ ರೆಡಿ ಮಾಡಿದರೆ ಈವನ್ 10 ನಿಮಿಷದಲ್ಲಿ ನೀವು ಸೀರೆ ಉಡಿಸ್ಕೋಬೋದು. ಇದನ್ನು ತುಂಬ ಈಸಿಯಾಗಿ ಉಡಿಸ್ಕೊಳ್ಳುವಂಥದ್ದು. ನಾನಿಲ್ಲಿ ಒಂದು ದಾರ ಕಟ್ತಾ ಇದ್ದೀನಿ. ದಾರ ಕಟ್ಟಿ ಅದ್ರ ಮೇಲೆ ಸೊಂಟದ ಪಟ್ಟಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪದ್ಮಾಸನದಲ್ಲಿ ತೋರಿಸ್ಬೇಕು ಅಂತ ಇದ್ದೀನಿ ವಿಡಿಯೋ. ಅದಂತೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಹಂತ ಹಂತವಾಗಿ ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗೇ ನೀವು ಕೈಕಾಲೆಲ್ಲ ಹಾಕೋದು ಕಲ್ತ್ಬಿಟ್ರೆ ಕಲೀಲಿಕ್ಕಾಗಲ್ಲ. ಫಸ್ಟು ಸೀರೆ ಉಡ್ಸೋದು ಕಲಿಬೇಕು, ಆಮೇಲೆ ಕೈಯು ಕಾಲು ಹೇಗೆ ಅಟ್ಯಾಚ್ ಮಾಡಿ ಅದಕ್ಕೆ ಹೇಗೆ ಸೀರೆ ಉಡ್ಸೋದು ಅಂತ ಕಲ್ತ್ಕೋಬೇಕಾಗತ್ತೆ. ಸೊ ಹಾಗಾಗಿ ನೋಡಿ, ಬೇಕಾದರೆ ಇದಕ್ಕೆ ನೀವು ಈ ಥರ ಕೈ ಮತ್ತು ಕೈ ಕಟ್ಕೋಬೋದು ಈಚೆ. ಅದಕ್ಕೆ ನಾನು ಆದಷ್ಟು ಕೆಲವೊಬ್ಬರು ಬೆತ್ತ ಎಲ್ಲ ಯೂಸ್ ಮಾಡ್ತಾರೆ. ನಾನು ಇಲ್ಲಿ ಪೈಪ್ ಬರುತ್ತಲ್ಲ, ಆ ಪೈಪನ್ನ ಯೂಸ್ ಮಾಡ್ತೀನಿ. ಈಗ ನೋಡ್ತಾ ಇರ್ಬೋದು, ತಟ್ಟೆ ತೆಗ್ದಿದ್ದೀನಿ ನಾನು. ವಿಡಿಯೋ ಸ್ಕಿಪ್ ಆಗಿದೆ ನಂದು. ತಟ್ಟೆ ತೆಗೆದುಬಿಟ್ಟು ಅಲಂಕಾರ ಮಾಡ್ಕೊಳ್ತೀನಿ. ಇದನ್ನು ನೀವು ಚಂದ ಒಂದು ಹೂವಿಂದ, ಒಂದೇ ಒಂದು ಹೂವಿಂದ ಚಂದ ಅಲಂಕಾರ ಮಾಡಿಕೊಂಡ್ರೆ ಇನ್ನೂ ಸೂಪರಾಗಿ ಕಾಣುತ್ತೆ. ಅಂದರೆ ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಈ ಥರ ಸ್ಯಾರಿ ಡ್ರಾಪಿಂಗು. ಇದಕ್ಕೆ ನೀವು ಪದ್ಮಾಸನ ಹಾಕಿ ಕಾಲು ಸಹ ಅಟ್ಯಾಚ್ ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಾಗುತ್ತೆ. ಸೊ ನೀವು ಏನಾದರೂ ಫಸ್ಟ್ ಟೈಮ್ ಏನಾದರೂ ಸ್ಯಾರಿ ಡ್ರಾಪ್ ಮಾಡ್ತಾಯಿದ್ರು ಅಂದರೆ ಫಸ್ಟು ಸೀರೆ ಉಡ್ಸೋದು ಕಲಿಬೇಕಾಗುತ್ತೆ, ಆಮೇಲೆ ಪ್ರತಿಯೊಂದನ್ನು ಕಲಿಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋ ಸಿಂಪಲ್ಲಾಗಿ ಸ್ಯಾರಿ ಡ್ರಾಪಿಂಗ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಹೋಪ್ಫುಲಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೋಡಿ, ಫೈನಲ್ ಲುಕ್ ಈ ಥರ ಬಂದಿದೆ. ಪ್ಲೇಟೆಡ್ಸ್ ನೋಡಿ ಎಷ್ಟು ನೀಟಾಗಿ ಕೂತಿದೆ. ಸೊ ಇಂಥದ್ದೇ ವಿಡಿಯೋಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು, ಬಾಯ್.